ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ಹಾಗಾದರೆ ಯಡಿಯೂರಪ್ಪನವರು ಕರೆತರಲಿಕ್ಕೆ ವೇದಿಕೆ ಸಜ್ಜಾಗ್ತಿದೆಯಾ, ಒಳಗಿದ್ದೊಳಗೆ ಬಿಜೆಪಿ ನಾಯಕರು ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ ಅಂತ. ಆದರೆ ಯಡಿಯೂರಪ್ಪ ಮಾತ್ರ ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮರಳುವಂಥ ಪ್ರಶ್ನೆಯೇ ಇಲ್ಲ ಅಂತ. ಎಲ್ಲೋ ಒಂದು ಕಡೆಗೆ ಮೋದಿನ ಏನಾದರೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಏನಾದರೂ ಘೋಷಣೆ ಮಾಡಿದರೆ ಯಡಿಯೂರಪ್ಪ ಮತ್ತೆ ಬಿ ಜೆ ಪಿ ಬರುವಂಥ ಎಲ್ಲ ಚಾನ್ಸಸ್ ಇದೆ ಅನ್ನುವಂಥ ಮಾತನ್ನು ಸ್ವತಃ ಬಿ ಜೆ ಪಿ ನಾಯಕರೇ ಹೇಳ್ತಾರೆ. ಜೊತೆಗೆ ಯಡಿಯೂರಪ್ಪನಂಥ ನಾಯಕರು ಬೇಕಾಗಿದ್ದಾರೆ ಬಿ ಜೆ ಪಿಗೆ, ಇಲ್ಲ ಅಂತಂದರೆ ಬಿ ಜೆ ಪಿಯ ಸ್ಥಿತಿ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು ಅನ್ನುವಂಥ ಮನೋಭಾವನೆ ಈ ನಾಯಕರಲ್ಲಿದೆ. ಹೀಗಾಗಿ ಒಳಗಿಂದೊಳಗೆ ಈ ಪ್ರಯತ್ನ. ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ ರವೀಂದ್ರ ರೇಷ್ಮೆ, ಆರ್ ವಿ ವೆಂಕಟೇಶ್, ಕೋನ್ ರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಆಯನೂರು ಮಂಜುನಾಥ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಾನು ಆರಂಭ ಮಾಡ್ತಾ ಇದ್ದೀನಿ ರೇಷ್ಮೆ ಅವರ ಜೊತೆಗೆ. ರೇಷ್ಮೆ ಅವರು ಎಲ್ಲದರೂ ಕೂಡ ಗಮನಿಸ್ತಾ ಇದ್ದೀರಿ, ಒಂದು ಮಾತು ಮಾತ್ರ ಸ್ಪಷ್ಟ, ಬಿ ಜೆ ಪಿಗೆ ಯಡಿಯೂರಪ್ಪನವರಂಥ ನಾಯಕರು ಬೇಕೇ ಬೇಕು ಅನ್ನುವಂಥ ಸ್ಥಿತಿ ಉದ್ಭವ ಆಗಿದೆ ಅನ್ನೋದನ್ನು ತಾವು ಒಪ್ಕೋತೀರಿ. ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಆಗಿರುವಂಥ ಸ್ಥಿತಿಗತಿಗಳು, ಬಿ ಜೆ ಪಿ ಯಾವ ಸ್ಥಿತಿ ಬಂತು ಅದರ ಸೋಲಿಗೆ ಕೆ ಜೆ ಪಿ ವಹಿಸಿದಂಥ ಪ್ರಮುಖವಾದಂಥ ಪಾತ್ರ ಏನಂತೀರಿ ಸರ್? ಇದುವರೆಗೂ ಬಿ ಜೆ ಪಿ ಯಡಿಯೂರಪ್ಪನವರಿಂದಾಗೇ ನಮ್ಮ ಪ್ರತಿಷ್ಠೆ ಹಾಳಾಯಿತು. ಯಡಿಯೂರಪ್ಪನವರಿಂದಾಗೇ ಕರ್ನಾಟಕದ ಬಿ ಜೆ ಪಿ ನಮ್ಮ ಪಕ್ಷದಲ್ಲಿ ಅವಮಾನ ಅನುಭವಿಸ, ರಾಷ್ಟ್ರೀಯ ಅವಮಾನ. ಕರ್ನಾಟಕದ ಬಿ ಜೆ ಪಿ ಅಂತಂದರೆ ರಾಷ್ಟ್ರೀಯ ಅವಮಾನ ಅವರ ರಾಷ್ಟ್ರೀಯ ನಾಯಕತ್ವಕ್ಕೆ. ಯಾಕಂದರೆ ನ್ಯಾಷನಲ್ ಶೇಮ್ ಅನ್ನೋ ರೀತಿಯಲ್ಲಿ ಇವ್ರ ಹೆಸರಲ್ಲೇ ಬೇಕಾದ ಸರಿ ಲೋಕಸಭೆಯಲ್ಲೂ ಕೂಡ ಕೋಲಾಹಲ ಆಗಿದೆ. ಒಬ್ಬ ಪ್ರಚಂಡ ನಾಯಕ ನಿರ್ಗಮಿಸಿದಾಗ ಯಾವುದೇ ಪಕ್ಷದಲ್ಲಿ ಕೂಡ ಈ ಥರದ ತೊಳ್ಳಾಟ, ಕಂಪನ, ಕೊರಗು ಎಲ್ಲ ಇರುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಡುತ್ತೆ. ಆದರೆ ಈಗ ಇವರು ಎಷ್ಟೇ ಆತುರದಲ್ಲಿ ಅದನ್ನು ಮಾಡಿದ್ರು ಕೂಡ ಅದರಿಂದ ಏನು ಬರೋದಿದೆ? ಇನ್ನು 5 ವರ್ಷ ಮಾತ್ರ ಕಾಂಗ್ರೆಸ್ನವ್ರು ನಿಚ್ಚಳ ಬಹುಮತ ಸಿಕ್ಬಿಟ್ಟಿದೆ. ರಾಜ್ಯದಲ್ಲಂತೂ ಯಾವುದೇ ಸ್ಥಿತ್ಯಂತರ ಆಗೋ ಸಾಧ್ಯತೆ ಭಾಳ ಕಡಿಮೆ. ಇನ್ನೇನೇ ಇದ್ರೂ ಕೂಡ ಅಲ್ಲಿ ಲೋಕಸಭೆಯಲ್ಲಿ NDA ಗೆಲ್ಲಿಸ್ಬೇಕು, ಅಲ್ಲಿ ಇಂಥವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದ ಬಿ ಜೆ ಪಿ ಹಣೆ ಬರೋಂತೂ ಏನು ಬದಲಾವಣೆ ಆಗಲ್ಲ. ಇನ್ನು 5 ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂತ್ಕೊಳ್ಳಿ, ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿರಿ ಅಂತಂದ್ಬಿಟ್ಟು ಜನಾದೇಶ ಕೊಟ್ಬಿಟ್ಟಿದ್ದಾರೆ. ಆ ಜನಾದೇಶದಲ್ಲಂತೂ ಏನೂ ವ್ಯತ್ಯಾಸ ಆಗಲಿ. ಇನ್ನೂ ಹಂಗಸಂಬ್ಲಿ ಸನ್ನಿವೇಶ ಇದ್ದಾಗ ಯಡಿಯೂರಪ್ಪನವ್ರು ಬರಲಿ ಹೋಗಲಿ ಅನ್ನೋದಕ್ಕೆ ಭಾಳ ಪ್ರಾಮುಖ್ಯತೆ ಇರ್ತಾಯಿತ್ತು. ನನಗನ್ಸುತ್ತೆ ಇದೊಂದು ನಿರರ್ಥಕವಾದ ಒಂದು ಕಾಣುತ್ತೆ. ಓಕೆ, ಏನಂತೀರಿ ವೆಂಕಟೇಶ್? ಈಗ ಮೊನ್ನೆ ರಶ್ಮಿ ಅವ್ರು ಹೇಳ್ದಂಗೆ ಇನ್ನು 5 ವರ್ಷಕ್ಕೆ ಸಾಕಷ್ಟು ಭದ್ರ ಬುನಾದಿ ಈಗಾಗಲೇ ಕಾಂಗ್ರೆಸ್ಗೆ ಕಳೆದ ಚುನಾವಣೆಯಿಂದ ಆಗಿದೆ. ಇನ್ನೊಂದು ವರ್ಷದೊಳಗೆ ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 30 ಜಿಲ್ಲೆಗಳ ಪೈಕಿ 1 ಜಿಲ್ಲೆಯನ್ನು ಹೊರತುಪಡಿಸಿದ್ರೆ 29 ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಆ ಒಂದು ಜಿಲ್ಲೆನೂ ಯಾವುದು ಕೂಡ ಅಂದರೆ ಕೊಡಗು ಜಿಲ್ಲೆ. ಕೊಡಗು ಕೂಡ ಪಾರ್ಲಿಮೆಂಟ್ ಕ್ಷೇತ್ರ ತೊಗೊಂಡಾಗ ಮೈಸೂರು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಈಗಾಗಲೇ ನಮ್ಮ ಸಂಸದರಿದ್ದಾರೆ, ಎಚ್ ವಿಶ್ವನಾಥ್ರವರು. ಆದ್ದರಿಂದ ಈಗ ಆ್ಯಸ್ ಆ್ಯಂಡ್ ಟುಡೇ ಕಾಂಗ್ರೆಸ್ ಪಕ್ಷಕ್ಕೆ 30 ಕ್ಷೇತ್ರಗಳಲ್ಲೂ ಬಲಿಷ್ಠವಾಗಿ ಒಂದು ಸಂಘಟನೆ ಆಗಲಿ ಜನಮತ ಆಗಲಿ ಇದೆ. ಇನ್ನು 1 ವರ್ಷಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಸಾಕಷ್ಟು ಕನಸುಗಳು ನೀಡ್ಕೊಂಡಿದ್ದಾರೆ. ಅಲ್ಲ ಎಷ್ಟೋ ಸಂದರ್ಭದಲ್ಲಿ ವೆಂಕಟೇಶ್, ಹಿಂದಿನ ಚುನಾವಣೆಗಳನ್ನು ಗಮನಿಸಿದರೆ ನೀವು, ಒಂದು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ಒಂದು ಓಟ್ ಕೊಡುವಂಥವ್ರು, ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಅಂತ ಇನ್ನೊಂದು ಪಕ್ಷಕ್ಕೆ ಓಟ್ ಕೊಡುವಂಥವ್ರು ಕೂಡ ನಾವು ಕಂಡಿದ್ದೀವಿ. ಇಲ್ಲ, ಇವತ್ತು ಆ ಚಿತ್ರವನ್ನು ಬದಲಾವಣೆ ಆಗಿದೆ. ಯಾಕಂದರೆ ಈಗ ಹೊಸ ಸರ್ಕಾರ, ಬೇರೆ ಚುನಾವಣೆಗಳಿಗೆ ಕಾಲಾವಕಾಶ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು, ಅದರಿಂದ ಬೇರೆ ಬೇರೆ ಥರ ಫಲಿತಾಂಶಗಳು ಬಂದಿರ್ಬೋದು. ಆದರೆ ಈಗ ಹೊಸ ಸರ್ಕಾರ, ಹೊಸ ಹುಮ್ಮಸ್ಸು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಜನಕ್ಕೆ ಕೊಡಬೇಕಾಗಿದೆ. ಕಳೆದ 5 ವರ್ಷಗಳಲ್ಲಿ ಏನು ಹಿನ್ನಡೆ ಸಾಧಿಸಿದೆ ರಾಜ್ಯ, ಅವನ್ನೆಲ್ಲ ಸಮಗ್ರವಾಗಿ. ಸೊ ಇನ್ನು ನೀವು ಹೇಳ್ತಿರೋದೇನೆಂದರೆ ಬೇರೆ ಪಕ್ಷದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತಿರ್ತಾವೆ. ಖಂಡಿತ ಇಲ್ಲ. ಏನಂತೀವಿ ಕೋನ್ ರೆಡ್ಡಿ ಅವರೇ? ಇವತ್ತು ತಾವು ಕರೆದಂಥ ವಿಷಯ ಯಡಿಯೂರಪ್ಪನವ್ರನ್ನ ಬಿ ಜೆ ಪಿ ಕರ್ಕೊಂಬರ್ತಾರೋ ಹೇಗೇನೋ ಅಂತ. ಆ ವಿಷಯಕ್ಕೆ ಐನೂರು ಮಂಜುನಾಥ್ ಅವರು ಆ ಪಕ್ಷದ ಹಿರಿಯ ಮುಖಂಡರಾದ್ರೆ ಅವ್ರ ಪ್ರಸ್ತಾಪ ಆದಮೇಲೆ ಆ ವಿಷಯದ ಮೇಲೆ ನಾವು ಚರ್ಚೆ ಮಾಡೋದು. ಇವತ್ತು ನಮ್ಮ ಪಕ್ಷದ ಬಗ್ಗೆ ಆಯ್ತು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಇವತ್ತಿನ ವಿಷಯದ ಅಜೆಂಡಾ ಏನು, ಬಿ ಜೆ ಪಿ ಅವ್ರನ್ನ ಕರ್ಕೊಂಬರ್ತಾರೋ ಬಿಡ್ತಾರೋ ಅನ್ನೋದಕ್ಕೆ ಅವ್ರು ಹೇಳಿದ ಮುನ್ಸೂಚನೆ ಇದೆ ಅಂತ ಅನ್ಸಲ್ವ ನಿಮಗೆ? ಇಲ್ಲ, ಯಾವ ಪಕ್ಷದಾಗ ಯಾರು ಇರ್ತಾರೆ ಅಂತ ಹೇಳಿ ಅವ್ರು ಅದೇ ಪಕ್ಷದಾಗಿದ್ದವರು ಬರ್ತಾರೋ ಬಿಡ್ತಾರೋ ಅಂತಿಕೊಂಡು 500 ಮಂಜುನಾಥ್ ಸರ್ ಅದಕ್ಕೆ ಸ್ಪಷ್ಟೀಕರಣ ಮಾಡಿದ ನಂತರ ನಾವು ಮುಂದೆ ಚರ್ಚೆಯಲ್ಲಿ ನಾವು ಹೇಳ್ಬೋದು. ಓಕೆ, ಐನೂರು ಮಂಜುನಾಥ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಬಹಳಷ್ಟು ಕಡೆಗೆ ಈಗಾಗಲೇ ಫ್ಲೆಕ್ಸ್ಗಳು ನಿಂತಿವೆ. ಅಂದರೆ ಅದನ್ನು ಏನು ಹೇಳಿ ಹೊರಟರು, ಏನು ಎತ್ತ, ಗೋವಾದಲ್ಲಿ ಆಗುವಂಥ ಬೆಳವಣಿಗೆಗಳು ಏನೇನು, ಪಕ್ಷದ ಸಭೆಯಲ್ಲಿ, ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ, ಸೊ ಮುಂದಾಗುವಂಥ ಸೂಚನೆ ಅದು ಮುನ್ಸೂಚನೆ ಏನು ಕತೆ? ತಾವು ಆ ಫ್ಲೆಕ್ಸನ್ನು ಗಮನಿಸಿದ್ದೀರಾ? ಅದಕ್ಕೇನು
ಒಂಥರ ಅಪ್ಪ ಅಮ್ಮ ಇಲ್ದಿರೋ ಫ್ಲೆಕ್ಸ್ ಅದು. ಯಾರು ಯಾಕೆ ಹಾಕಿದ್ದಾರೆ, ಪಕ್ಷದ ಹೆಸರಲ್ಲಿದೆಯಾ, ಅದು ಯಾವುದರ ಒಂದು ಫೋರಮ್ ಹೆಸರಲ್ಲಿದೆಯಾ, ಏನೂ ಅರ್ಥವಾಗ್ತಾ ಇಲ್ಲ ಅದು. ಬೆಂಗಳೂರಲ್ಲಿ ಆ ಥರ ತುಂಬ ಫ್ಲೆಕ್ಸ್ಗಳು ಬರ್ತವೆ. ಅಣ್ಣಮ್ಮ ದೇವಿ ದೇವಸ್ಥಾನ ಹಿಡಿದು ಯಾರಿಗೆ ಫ್ಲೆಕ್ಸ್ ಹಾಕ್ಕೊಳ್ಳೋ ಚಟ ಇದೆ, ಬೆಂಗಳೂರಿನಲ್ಲಿ ಎಲ್ಲರೂ ಹಾಕ್ಕೋತಾ ಇರ್ತಾರೆ. ಹಾಗೊಂದು ಫ್ಲೆಕ್ಸೇ ಹೊರತು ಯಾರೋ ಒಬ್ಬ ಇಂಡಿವಿಜುವಲ್ ಮಾಡಿರ್ಬೋದು, ಪಕ್ಷದ್ದಂತೂ ಅಲ್ಲ ಅದು. ಪಕ್ಷದಿಂದ ಹಾಕಿಯೂ ಇಲ್ಲ. ಯಾವ ಇಂಡಿವಿಜುವಲ್ ಈ ಕಿತಾಪತಿಯನ್ನು ಮಾಡಲಿಕ್ಕಾಗಿ ಬಯಸಿದ್ದಾರೋ ಅಥವಾ ಯಾರಿದ್ದಾರೋ, ನಮ್ಮ ಹೇಮಚಂದ್ರ ಸಾಗರ್ ಅವ್ರದ್ದು ಅದರ ಫೋಟೋ ಕಾಣುತ್ತೆ. ಹೌದು, ನಾನು ಬರ್ತಾ ಗಮನಿಸಿದೆ. ಹೇಮಚಂದ್ರ ಸಾಗರ್ ಅವ್ರಿಗೆ ಕೇಳಬೇಕು, ತಮ್ಮ ಫೋಟೋ ಇದೆ, ಅದು ಈ ಅನಂತಕುಮಾರ್ಗೂ ಗೊತ್ತಿಲ್ಲ, ಬಹುಶಃ ಯಡಿಯೂರಪ್ಪನವ್ರಿಗೆ ಗೊತ್ತಿದ್ದಿಲ್ಲ, ನಂಗೆ ಗೊತ್ತಿಲ್ಲ, ಮೋದಿಯವ್ರಿಗಂತೂ ಗೊತ್ತಿರೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಯಾರದೋ ಖಯಾಲಿ ಒಂದು ರಾಜಕೀಯವಾದಂಥ ಇಶ್ಯೂ ಆಗೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಹಲವಾರು ಫ್ಲೆಕ್ಸ್ಗಳಲ್ಲಿ ಇದು ಒಂದು. ಓಕೆ, ಎಲ್ಲ ಅಲ್ಲಿ ಯಾಕೆ ಆ ಫ್ಲೆಕ್ಸ್ಗಳನ್ನು ನೀವು ಇಳಿಸುವಂಥದ್ದಾಗಿರ್ಬೋದು ಅಥವಾ ಅದರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಹಾಕ್ಬೋದಾಗಿತ್ತಲ್ಲ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರ್ತಾ ಇದೆ. ಅದರಲ್ಲಿ ಯಾವುದೋ ಡೆಫಮೇಟ್ರಿಯಾಗಿ ಕಾಣೋದಿಲ್ಲ. ಈ ಥರ ಪೊಲಿಟಿಕಲ್ ಗಿಮಿಕ್ಗಳು ನಡೀತಾ ಇದೆ. ಅದನ್ನೇನೋ ಒಂದು ದೊಡ್ಡ ಕೇಸ್ ಆಗಿಯೋ ಕಂಪ್ಲೇಂಟ್ ಆಗಿಯೋ ಮಾಡೋಷ್ಟು ವರ್ತ್ ಅದಿಲ್ಲ. ಹೋಲಿ ಈಗ ಈ ಫ್ಲೆಕ್ಸಿ ವಿಚಾರ ಪಕ್ಕಕ್ಕೆ ಇಟ್ಬೋಣ. ಈಗ ಯಡಿಯೂರಪ್ಪನವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಒಳಗಿಂದೊಳಗೆ ಪ್ರಯತ್ನಗಳಾಗ್ತಾ ಇವೆ ಅನ್ನುವಂಥದ್ದನ್ನು ತಾವು ಹಿರಿಯ ಮುಖಂಡರಾಗಿ ಒಪ್ತಿರೋ ಇಲ್ವೋ? ಆ ಥರದ ಪ್ರಯತ್ನಗಳದು ಈ ಕ್ಷಣದವರೆಗೆ ಆಗಿಲ್ಲ. ಆ ಥರ ಪ್ರಯತ್ನ ಆಗಿದ್ದರೆ ನಡೆದಿದೆ ಅಂತ ಹೇಳೋಕ್ಕೆ ಇವತ್ತು ರಾಜಕೀಯ ವ್ಯವಸ್ಥೆಯೊಳಗೆ ಭಾಳ ದೊಡ್ಡ ಸಂಕೋಚವೂ ಏನಿಲ್ಲ. ಆ ಥರದ ಪ್ರಯತ್ನಗಳಾಗಿಲ್ಲ. ಒಂದು ರೀತಿ ಅದು ಇತ್ತೀಚಿನ ದಿನಗಳು ಅದಕ್ಕೊಂದು ನ್ಯೂಸ್ ಆಗಿ ಕ್ರಿಯೇಟ್ ಆಗಿದೆ. ಕೆಲವೊಮ್ಮೆ ನ್ಯೂಸು ವ್ಯಾಲ್ಯೂ ಇದೆಯೋ ಅಥವಾ ನ್ಯೂಸ್ ಸೆನ್ಸ್ ಇದೆಯೋ ವ್ಯಾಲ್ಯೂ ಇದೆಯೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಆ ಪ್ರಯತ್ನ ಸಂಘಟನೆ ಕಡೆಯಿಂದ, ಪಕ್ಷದ ಕಡೆಯಿಂದ ಈ ಕ್ಷಣದವರೆಗೆ ನಡೆದಿಲ್ಲ. ಓಕೆ, ಸೊ ಅದೆಲ್ಲ ಇಲ್ಲ ಅನ್ನೋದಾದರೆ ಸಿ ಟಿ ರವಿ ಅಂತ ನಾಯಕರು ಯಡಿಯೂರಪ್ಪನವ್ರು ಭೇಟಿ ಮಾಡ್ಕೊಂಬರ್ತಾರೆ. ಯಾಕೆ ಭೇಟಿ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ನೀವು ಭಾಳ ಸುಲಭವಾಗಿ ಹಾಕ್ಬಿಡ್ತೀರಿ. ಆದರೆ ಸಿ ಟಿ ರವಿ ಅವ್ರದ್ದು ಮತ್ತು ಯಡಿಯೂರಪ್ಪನ ಸಂಬಂಧ ಹೆಂಗಿತ್ತು ಅನ್ನುವಂಥದ್ದನ್ನು ತಾವು ಗಮನಿಸಬೇಕು. ರಂಭಾಪುರಿ ಶ್ರೀಗಳನ್ನು ಕಾಣಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಸಿ ಟಿ ರವಿ ಅವರನ್ನು ಯಡಿಯೂರಪ್ಪನ ಹೆಂಗೆ ನಡೆಸ್ಕೊಂಡಿದ್ದಾರೆ ಅದು ಕೂಡ ಗೊತ್ತಿರುವಂಥ ಸಂಗತಿ. ಸೊ ಇದೆಲ್ಲದರ ಜೊತೆಗೆ ಗೋ ಮಧುಸೂದನ್ ಪತ್ರ ಬರುತ್ತೆ ಸುದೀರ್ಘವಾಗಿ. ಇಲ್ಲಿ ಸಿ ಟಿ ರವಿಯವ್ರನ್ನ ನಾನು ವಕ್ತಾರನಾಗಿ ಕೇಳಿದಾಗ ಅದು ಆ ಘಟನೆ ನಡೆದಿಲ್ಲ, ನಾನು ಹೋಗೇ ಇಲ್ಲ ಅಂತ ನಂತರ ವ್ಯಕ್ತಿಗತ ಹೇಳಿದ್ದಾರೆ. ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ನೀವು ರವಿಯವ್ರನ್ನೇ ಕೇಳಬೇಕು. ಯಾಕೆಂದರೆ ಮಾಧ್ಯಮದಲ್ಲಿ ಸುದ್ದಿ ಬಂತು, ಆನಂತರ ಮತ್ತೆಲ್ಲೂ ಬರಲಿಲ್ಲ. ರವಿ ನಾವು ವ್ಯಕ್ತಿಗತ ಸಂಪರ್ಕ ಸಂಬಂಧಪಟ್ಟಾಗ ರವಿ ಕೂಡ ಹೇಳಾಗಿದೆ ಇದೊಂದು ಸೌಹಾರ್ದಯುತ ಭೇಟಿ ಮಾತ್ರ ಅಂತ. ಅದಕ್ಕೆ ಕ್ಲಿಪ್ಪಿಂಗ್ಸು ಕೂಡ ನೋಡಿದ್ವಿ, ಅದು ಹಳೆ ಕ್ಲಿಪ್ಪಿಂಗ್ಸ್ ಇದಲ್ಲ ಅಂದರು. ನಾವು ಕೆಲವೊಮ್ಮೆ ನಂಬಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಆ ಥರ ಹಳೆ ಕ್ಲಿಪ್ಪಿಂಗ್ಸ್ಗಳ ಮೇಲೂ ನ್ಯೂಸ್ ಕ್ಯಾರಿ ಆಗುವಂಥದ್ದು ಇರುತ್ತೆ, ಉದ್ದೇಶ ಇರಲಿ ಇಲ್ಲದೇ ಇರಲಿ. ರವಿ ಕೂಡ ಅದನ್ನು ಡಿನೇ ಮಾಡಿದ್ದಾರೆ. ಎರಡನೇದು ಗೋ ಮಧುಸೂದನ್ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಪತ್ರ ಆಶ್ಚರ್ಯ ಅಂದರೆ ಇನ್ನೂ ಪಕ್ಷದ ಅಧ್ಯಕ್ಷರಿಗೆ ಬಂದಿಲ್ಲ, ರಾಜನಾಥ್ ಸಿಂಗ್ ಅವರು ಬಂದಿಲ್ಲ. ಆದರೆ ಮೀಡಿಯಾದಲ್ಲಿದೆ, ಎಲ್ಲೆಲ್ಲೋ ಸಿಗ್ತಾ ಇದೆ ಕಾಪಿ. ಅಂದರೆ ಅವ್ರ ಪತ್ರ ಯಾರಿಗೆ ಬರೆದಿದ್ರು ಅನ್ನೋಂಥದ್ದು ಪ್ರಶ್ನೆ. ಹಾಗಾಗಿ ಮಧುಸೂದನ್ ಅವರು ಅವರೇ ಬರೆದ್ರಾ ಅಥವಾ ಏನೋ ಪ್ಲಾಂಟ್ ಆಯಿತೋ? ಅದಕ್ಕೆ ಮಧುಸೂದನ್ ಪ್ಲಾಂಟ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ರಿಯಾಕ್ಟ್ ಆಗಬೇಕಾಯ್ತಲ್ಲ. ಮಾಡದೇ ಇದ್ದರೆ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಪಕ್ಷ ಆ ಪತ್ರವನ್ನು ಓನ್ ಮಾಡ್ಕೊಳ್ಬೇಕಾದಂಥ ಯಾವುದೇ ಅನಿವಾರ್ಯತೆ ಇಲ್ಲ. ಎರಡನೇದು ನಮ್ಮ ಪಕ್ಷದ ವ್ಯವಸ್ಥೆ ಹೇಗೆ ಅಂದರೆ ನಾವು ಏನನ್ನು ಮಾಡಬೇಕಾದ್ರೂ ಕಲೆಕ್ಟಿವ್ ಡಿಸಿಷನ್ ಮಾಡ್ತೀವಿ, ಸಾಮೂಹಿಕವಾಗಿ ತೀರ್ಮಾನವನ್ನು ಮಾಡ್ತೀವಿ. ಆ ತೀರ್ಮಾನವನ್ನು ಜಾರಿ ಮಾಡೋಕ್ಕೆ ಎಲ್ಲ ಇಂಡಿವಿಜುವಲ್ಗಳು ಶ್ರಮ ಹಾಕ್ತೀವಿ. ಯಾವುದೋ ಇಂಡಿವಿಜುವಲ್ ಮಾಡುವಂಥ ತೀರ್ಮಾನವನ್ನು ಸಂಘಟನೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇಟ್ಸ್ ಇಂಡಿವಿಜುವಲ್ ಸ್ಟ್ಯಾಂಡ್. ಗೋ ಮಧುಸೂದನ್ ಅವರ ಪತ್ರಕ್ಕೂ ಪಕ್ಷದ ನಿಲುವಿಗೂ ಅರ್ಥಾತ್ ಎಲ್ಲೂ ಕೂಡ ಸಂಬಂಧ ಇಲ್ಲ. ಹೋಗಲಿ, ಯಾಕಿಂತ ಕೆಲಸಗಳು ಮಾಡ್ತಾರೆ ಹಾಗಾದ್ರೆ ನಾಯಕರು? ಭೇಟಿ ಮಾಡ್ತಾರೆ, ಭೇಟಿ ಮಾಡಿಲ್ಲ ಅಂತಾರೆ, ಪತ್ರ ಬರೀತಾರೆ, ನೀವು ಹಿಡಿದಿರಿ. ಆ ಪತ್ರಕ್ಕೆ ಅಪ್ಪ ಅಮ್ಮ ಎಲ್ಲ ಯಾಕೆ ಬರೋದ್ರ ಗೊತ್ತಿಲ್ಲ, ಅದ್ರ ಉದ್ದೇಶ ಏನು, ಅದ್ರ ಹಿನ್ನೆಲೆ ಗೊತ್ತಿಲ್ಲ. ಆ ಪತ್ರಗಳು ಪಕ್ಷ ಕಚೇರಿಗೆ ತಲುಪಿದ್ರೆ ಅದಕ್ಕೆ ಉತ್ತರಿಸಬಹುದು. ಆ ಥರ ಪತ್ರಗಳಿನ್ನೂ ತಲುಪಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಹಾಗಾದ್ರೆ ಯಡಿಯೂರಪ್ಪನವ್ರನ್ನ ಮರಳಿ ಕರೆತರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇವೆ ಅನ್ನುವಂಥ ಸುಳ್ಳು ಈ ಕ್ಷಣದವರೆಗೆ ಇಲ್ಲ. ಓಕೆ, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮತ್ತೊಮ್ಮೆ ಪುಟ್ಟ ವಿರಾಮ.